ಹೇಳಿ ಸ್ವಾಮಿ. ಸರ್, ಇವತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದೆ. ಆಗಿದೆಯಾ? ಯಾರಿಗೂ ಗೊತ್ತಿಲ್ಲದಂಗೆ ಕರ್ಕೊಂಡು ಹೋಗಿದ್ದಾರೆ ಸರ್, ನಿಮಗೂ ಗೊತ್ತಿಲ್ಲ? ನನಗೂ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ ನಿಮ್ಮನ್ನು ಆಗಿದೆಯಾ ಅಂತ. ಮೆರವಣಿಗೆ ಮಾಡೋಕ್ಕಾಯ್ತದೆ? ಇಲ್ಲ, ಜೈಲು ಅಧಿಕಾರಿಗಳು ಈ ಘಟನೆ ಆದಮೇಲೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತೇಳಿ ತೀರ್ಮಾನ ಮಾಡಿದರು. ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂಥೇಳಿ ಅವರು ಒಂದು 8-10 ಜನರನ್ನು ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಗೊತ್ತಿಲ್ಲ, ನನಗೆ ತಲುಪಿಸಿದ್ದಾರೋ ಏನೂ ಗೊತ್ತಿಲ್ಲ, ಶಿಫ್ಟ್ ಆಗಿದ್ದಾರೆ ಅಂತ. ಆ ಥರ ಏನಿಲ್ಲ, ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಬಂದಿಖಾನೆಗೆ ಹೋಗಬೇಕು ಅದನ್ನು ಅವರು ಡಿಸೈಡ್ ಮಾಡಿದ್ದಾರೆ. ಅವರು ನಮ್ಮ ಪ್ರಿಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ, ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಅದಕ್ಕೇನು ಸಂಬಂಧ ಇದೆ? ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ಬರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಯಾರೇ ಇದ್ರೇನಂತೆ, ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗಿಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. So instructions have been given to Ballari prisons also to be very strict and watchful about this? No, that the prison authorities, it is their job. It is not the government's job. Now we will give instructions to take care all this, but all the nitty-gritty things they will decide. They will have to take responsibility and take care. Hopefully there will be no lapses in Ballari. Yes, that is what we are hoping. CM